ಕಾಂಟ್ರಾಕ್ಟರ್ಸ್ ಮತ್ತೊಂದು ಪತ್ರ ಬರೆದ್ರು. ಇದು ಎಷ್ಟನೇ ಪತ್ರ ಅನ್ನೋದು ನನಗೂ ಮರ್ತೋಗಿದೆ. ಕಾಂಟ್ರಾಕ್ಟರ್ಸ್ಗಾರು ನೆನಪಿದೆಯೋ ಇಲ್ಲೋ. ಗುತ್ತಿಗೆದಾರರ ಸಂಘದ ಪತ್ರ ಇದು. ಗುತ್ತಿಗೆದಾರರ ಸಂಘ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಕೆಂಪಣ್ಣ ಅವರು ಅಧ್ಯಕ್ಷರಾಗಿ ಅವರು 40% ಕಮಿಷನ್ನಿನ ಆರೋಪ ಮಾಡಿದಾಗ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಯಿತು. ಈಗ ಹಿಂದಿನ ಸರ್ಕಾರಕ್ಕಿಂತಲೂ ಜಾಸ್ತಿ ಕಮಿಷನ್ ಈ ಸರ್ಕಾರದಲ್ಲಿ ನಡೀತಾ ಇದೆ ಅಂತ ಪತ್ರ. ಮಂಜುನಾಥ್ ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಪತ್ರ ಬರೆದಿದ್ದಾರೆ. 33,000 ಕೋಟಿ ರೂಪಾಯಿ ಬಾಕಿ ಇದೆಯಂತೆ ಕಾಂಟ್ರಾಕ್ಟರ್ಸಿಗೆ ಕೊಡಬೇಕಾಗಿರುವಂಥದ್ದು. ಏನು ಈ ಪತ್ರದ ಸಾರಾಂಶ ಏನು? ಅವ್ರು ಹೇಳೋದು 8 ಇಲಾಖೆಗಳಿಂದ ಗುತ್ತಿಗೆದಾರರಿಗೆ ಬಾಕಿ ಹಣ ಬಿಡುಗಡೆ ಆಗಿಲ್ಲ. ಇಲಾಖೆಯ ಸಚಿವರು, ಕಾರ್ಯದರ್ಶಿಗಳು ಯಾರನ್ನ ಭೇಟಿಯಾದರೂ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ಇಲಾಖೆಗಳು ಸೀನಿಯಾರಿಟಿ ಅಂದರೆ ಮೊದಲು ಯಾರು ಮಾಡಿದ್ದಾರೆ ಕಾಂಟ್ರಾಕ್ಟ್ ಅವ್ರಿಗೆ ಮೊದಲು ಪೇಮೆಂಟ್ ಆಗಬೇಕು, ಅದನ್ನು ಪಾಲನೆ ಮಾಡ್ತಿಲ್ಲ. ಪಾರದರ್ಶಕತೆಯನ್ನು ಪಾಲನೆ ಮಾಡ್ತಾ ಇಲ್ಲ. ಸ್ಪೆಷಲ್ AOC ರೂಪದಲ್ಲಿ 3 ತಿಂಗಳಿಗೆ 15ರಿಂದ 20% ಬಿಡುಗಡೆ ಆಗ್ತಾ ಇದೆ ಅಷ್ಟೇ. ಹಿಂದಿನ ಸರ್ಕಾರಕ್ಕಿಂತಲೂ ಇಲಾಖೆಗಳಲ್ಲಿ ಈಗ ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಪತ್ರ ಬರೆದುಬಿಟ್ರು. ಅವರೊಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ, ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಬರಬೇಕಾಗಿರೋದು ಬಾಕಿ ಇದೆ ಅಂತ. ಬೊಮ್ಮಾಯಿಯವರ ಸರ್ಕಾರದ ಬಗ್ಗೆ ತುಂಬ ಆ್ಯಂಟಿ ಇನ್ಕಂಬನ್ಸಿ ಹುಟ್ಟುವುದಕ್ಕೆ ಕಾರಣವಾದ ಅಂಶಗಳ ಪಟ್ಟಿ ಮಾಡಿದ್ರೆ ಬಹುಶಃ ಮೊದಲನೆಯ 3 ಅಂಶಗಳ ಲೆಕ್ಕದಲ್ಲಿ ಈ ಗುತ್ತಿಗೆದಾರರು ಬರೆದಿದ್ದಂಥ ಪತ್ರ ಬರುತ್ತೆ. ಕೆಂಪಣ್ಣವರು, ಈಗ ದಿವಂಗತ ಕೆಂಪಣ್ಣವರು, ಅವರು ಬರೆದಿದ್ದಂಥ 40% ಕಮಿಷನ್ನಿನ ಆರೋಪ. ಈಗ ಅದು ದುಪ್ಪಟ್ಟಾಗಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ವಿಪಕ್ಷಗಳ ಕೈಗೊಂದು ಅಸ್ತ್ರ ಕೊಟ್ಟಂಗೆ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಷ್ಟಿದೆ ಅನ್ನೋದಕ್ಕೆ ಸಾಕ್ಷಿ ಸಾಕಾ ಇನ್ನೂ ಬೇಕಾ ಅಂತ ಕೇಳ್ತಾ ಇದ್ದಾರೆ BJPಯವರು. ಸಾಕಾ ಇನ್ನೂ ಬೇಕಾ ಅಂತ. ಸರ್ಕಾರ ಗುತ್ತಿಗೆದಾರರಿಗೆ ಬಾಕಿ ಕೊಡೋದು ಇಲ್ಲ ಅಂತ ಹೇಳೋದಿಲ್ಲ, ಹೌದು ಇದೆ. BJPಯವರು ಇಲಾಖೆಯ ಬಜೆಟನ್ನು ಮೀರಿ ವರ್ಕ್ಗಳನ್ನು ಸ್ಯಾಂಕ್ಷನ್ ಮಾಡಿಸಿ ಹೋಗ್ಬಿಟ್ರು. ತೀರಾ ಇತ್ತೀಚಿನ ತನಕ BJP ಕಾಲದ ಬಾಕಿಯನ್ನೇ ಕೊಡ್ತಾ ಇದ್ವಿ ನಾವು ಅಂತ. ಸರ್ಕಾರದ ಕಡೆಯಿಂದ ಒಂದು ಸ್ಪಷ್ಟೀಕರಣ ಕೇಳಿಸ್ಕೊಳ್ಳಿ. ರಾಜಕೀಯ ಮಾಡ್ತಾವ್ರು ನಡಿಯಪ್ಪ ಅವರು. ಯಾರು ನಾವು ಭೇಟಿ ಮಾಡಿದರೆ ನಾವು ಕೊಡ್ತಾ ಇದೀವಿ. ನಮ್ಮ ಕೈಯಲ್ಲಿ ಎಷ್ಟೆಷ್ಟು ದುಡ್ಡು ಬರ್ತಾ ಇದೆ ಅಷ್ಟು ದುಡ್ಡು ನಾವು ಕೊಡ್ತಾ ಇರ್ತೀವಿ. ಹಂಗಂತ ಒಂದೇ ಸತಿ ಮೊದಲೆಲ್ಲ ಇಲ್ಲದೆ ಹೋದ್ ಬಿಟ್ಟೆಲ್ಲ BJP ಬಿಲ್ಲೆಲ್ಲ ಈಗೆಲ್ಲ ನಾವು ಮುಗಿಸಿದೀವಿ. BJP ಸರ್ಕಾರದಲ್ಲಿ ಇಷ್ಟ ಬಂದಂಗೆ ಕೆಲಸಗಳೆಲ್ಲ ಕೊಟ್ಬಿಟ್ಟಿದ್ರು. ಹಣ ಇಲ್ಲದೆ ಹೋದ್ರು ಕೆಲಸಗಳೆಲ್ಲ ಕೊಟ್ಟಿದ್ರು. ಸೊ ಅದನ್ನೆಲ್ಲ ಅವ್ರಿಗೆ ನಾವೆಷ್ಟೋ ಮುಗಿಸಿದೀವಿ. ಅದಕ್ಕೆ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನನ್ನ ಹತ್ರ. ಕರ್ನಾಟಕ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನುವಂಥದ್ದು ಇವತ್ತು ಕರ್ನಾಟಕ ರಾಜ್ಯ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಬರೆದಿರೋ ಮುಖ್ಯಮಂತ್ರಿಗಳ ಪತ್ರಕ್ಕೆ ದೊಡ್ಡ ಸಾಕ್ಷಿ ಇವತ್ತು. ಅಂದರೆ BJP ಸರ್ಕಾರದ ಮೇಲೆ ಏನು ಭ್ರಷ್ಟಾಚಾರದ ಒಂದು ಆರೋಪವನ್ನು ಮಾಡ್ತಾ ಇದ್ರು, ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 40%, ದುಪ್ಪಟ್ಟು ಅಂದರೆ 80%. ದುಪ್ಪಟ್ಟು ಅಂದರೆ ಕನ್ನಡದಲ್ಲಿ ಡಬಲ್ ಅಂತ. 80% ಕಮಿಷನ್ನು ತಿಂತಾ ಇದ್ದೀರಾ ಅಂತೇಳಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಫಿಷಿಯಲ್ ಲೆಟರ್ ಇದು ಕತ್ತು ಮುಚ್ಚಿ ಲೆಟರ್ ಅಲ್ಲ, ಸೈನ್ ಹಾಕಿದ್ದಾರೆ ಅವರು, ಅಧ್ಯಕ್ಷರು ಸೈನ್ ಹಾಕಿದ್ದಾರೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಅಧಿಕಾರ ಬಿಟ್ಟು ತೊಲಗಬೇಕು. ಬಟ್ ಕಾಂಟ್ರಾಕ್ಟರ್ಸ್ ಕೇಳೋದ್ರಲ್ಲಿ ನ್ಯಾಯ ಇದೆ. ಏನು ನಮಗೆ ಜ್ಯೇಷ್ಠದ ಮೇಲೆ ಕೊಡಂತ ಹೇಳ್ತಾರೆ, ಕೊಡಬೇಕಾದ್ರೆ ಸ್ವಲ್ಪ ಸಮಯ ಆಗ್ತದೆ. ಇದೆಲ್ಲ ಕಾರಣ ಏನಂದರೆ BJP ಸರ್ಕಾರದವರು ಅವರು ಯಾವುದೇ ಒಂದು ಇತಿಮಿತಿ ಇಲ್ಲದೆ ಬಜೆಟ್ಗೂ ಮೀರಿ 100 ಪಟ್ಟಿಗೂ ಹೆಚ್ಚಾಗಿ ಈಗ ನಾವು 2,000 ಕೋಟಿ ಇರತಕ್ಕಂಥ ಮೈನಿಗೇಷನಲ್ಲಿ ಮಾಡಿರ್ತಕ್ಕಂಥ 12,696 ಕೋಟಿ ಬಾಕಿ ಇಟ್ಟಿದ್ರು. ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿದ್ದಾರೆ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸಹಜವಾಗಿ ಅವರು ಎಲ್ಲಿ ಅವರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ಅಧಿಕಾರಿಗಳು ಮಾಡ್ತಾರೆ, ಏನು ಮಾಡ್ತಾರೆ ಗಮನಕ್ಕೆ ತಂದರೆ ನಾವು ಅವ್ರ ಮೇಲೆ ತಕ್ಷಣ ಕ್ರಮ ತಗೊತೀವಿ. ಕಮಿಷನ್ ಸರ್ಕಾರ ಅಂತ BJPನ ಕಮಿಷನ್ ಸರ್ಕಾರ 40% ಅಂತ ಏನೋ ಸುಳ್ಳು ಆಪಾದನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದ 3 ತಿಂಗಳ ಒಳಗೇನೆ ನಿರಂತರವಾಗಿ 24x7 ಒಂದೇ ದೃಷ್ಟಿಕೋನ, ಭ್ರಷ್ಟಾಚಾರ, ಲೂಟಿ. ಏನೊಂದು ಗುತ್ತಿಗೆದಾರರ ಸಂಘ ಅವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಇವರ ಮೋಸದ ಕಪಟ ಮಾತುಗಳಿಗೆ ಬಲಿಯಾಗಿ ಇವರ ಮಾತುಗಳನ್ನು ನಂಬಿ ಇವರಿಗೆ ಪೂರಕವಾಗಿ ಅವತ್ತೆಲ್ಲ ಹೇಳಿಕೆಗಳು ಕೊಡುವಂತದ್ದಾಗಿತ್ತು. ಹಣ ಮಂಜೂರು ಮಾಡಲಿಕ್ಕೂ ಕಮಿಷನ್ನು, ಬಿಲ್ ಪೇಮೆಂಟ್ ಮಾಡಲಿಕ್ಕೂ ಕಮಿಷನ್ನು, ಅದರಲ್ಲೂ ಸ್ಪೆಷಲ್ LOCಗೆ
ಇರೋ ದುಡ್ಡನ್ನೆಲ್ಲ ಇಸ್ಕೊಂಡು ಪೇಮೆಂಟ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.